ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನಿವತ್ತು ಸಹಕಾರ ನಗರ ಬಂದಿದ್ದೀನಿ. ಸಹಕಾರ ನಗರದಲ್ಲಿ ನಾಟಿ ಸೊಗಡು ಅಂತ ತುಂಬ ಚೆನ್ನಾಗಿರೋಂಥ ನಾಟಿ ಕೋಳಿ ಬಸ್ಸಾರು ಸಿಗುತ್ತೆ. ಆಲ್ಮೋಸ್ಟ್ ನಾಟಿ ಕೋಳಿ ಬಸ್ಸಾರನ್ನ ಯಾರೂ ಮಾಡೋದಿಲ್ಲ, ಬಟ್ ಇವ್ರು ಮಾಡ್ತಾಯಿದ್ದಾರೆ. ನಾಟಿ ಕೋಳಿ ಬಸ್ಸಾರು ಹಾಗೂ ದೋಸೆ ಜೊತೆಗೆ ಬೋಟಿ ಗೊಜ್ಜು ಸಕ್ಕತ್ತಾಗಿರೋದಂತ ಟ್ರೈ ಮಾಡಬೇಕು ಅಂತಲೇ ಬಂದಿದ್ದೀನಿ. ನಿಮಗೇನಾದರೂ ನಾಟಿ ಕೋಳಿ ಬಸ್ಸಾರಿನ ಸ್ಥಳ ಏನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಅಲ್ಲೂ ಕೂಡ ವಿಸಿಟ್ ಮಾಡ್ಬೋದು. ನನಗೆ ಇಲ್ಲಿ ಸಿಗ್ತಾ ಇದೆ, ಸೊ ಹಾಗಾಗಿ ಬಂದಿದ್ದೀನಿ. ನಾಟಿ ಸೊಗಡು ಅಂತ 6 ವರ್ಷಗಳಿಂದ ನಡೆಸ್ತಾ ಬರ್ತಾರಂತೆ. ತುಂಬ ಚೆನ್ನಾಗಿರೋಂಥ ಒಂದು ಒಳ್ಳೆ ನಾಟಿ ಶೈಲಿ ನಾನ್ ವೆಜ್ ಊಟ ಸಿಗುವಂಥ ಜಾಗ ಬಾಳೆ ಎಲೆಯಲ್ಲಿ ಬಡಿಸ್ತಾರಂತೆ. ಸೊ ಸಹಕಾರ ನಗರದಲ್ಲಿ DTDC ಆಫೀಸ್ ಇದೆ, ಅದರ ಅಪೋಸಿಟಲ್ಲೇ ಈ ಒಂದು ಹೋಟೆಲ್ ಇದೆ. ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು. ಹೋಗೋಣ, ಟ್ರೈ ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದ್ಭುತವಾಗಿರೋಂಥ ಒಂದು ಒಳ್ಳೆ ನಾಟಿ ಕೋಳಿ ಬಸ್ಸಾರು ಹಾಗೂ ಮುದ್ದೆ ಕೊಡಿಸ್ತೀನಿ ಇವತ್ತು. ಬನ್ನಿ, ಅದಲ್ಲದೆ ಇನ್ನೂ ಬೇರೆ ಬೇರೆನೂ ಕೊಡಿಸ್ತೀನಿ, ಬನ್ನಿ. ಮಟನ್ ಚಾಪ್ಸ್, ಅಮ್ಮ ನಮಸ್ತೆ. ನಮಸ್ತೆ. ಅಮ್ಮ ತಮ್ಮ ಹೆಸರು? ರುಕ್ಮಿಣಮ್ಮ. ಅಮ್ಮ ಹೋಟೆಲ್ ಹೆಸರು ಏನಿದೆ? ಹೋಟೆಲ್ ಹೆಸರು ನಾಟಿ ಸೊಗಡು ಅಂತೇಳಿ ಹೋಟೆಲ್ ಹೆಸರು. ಅದು 6 ಇಯರ್ ಸೈಜು. 6 ಇಯರ್ ಸೈಜ್ 7ಗೆ, ಈಗ 13ನೇ ತಾರೀಕು 7ಗೆ ಬಿತ್ತೋದು. ಅದು ನಾಟಿ ಸೊಗಡು ಅಂತೇಳಿ. ಅದು ನಮ್ಮ ಹೋಟೆಲ್ಗೆ ನಾವು ನಮ್ಮ ಸೊಸೆಯವರು ನಾವು ಪೇಸ್ಟ್ಗಳ ಥರ ಆಗಲಿ, ಪೌಡ್ರ್ ಆಗಲಿ, ಸೋಡಾ ಆಗಲಿ, ಮತ್ತು ಟೇಸ್ಟಿಂಗ್ ಪೌಡ್ರ್ ಆಗಲಿ, ಫುಡ್ ಕಲರ್ ಆಗಲಿ ಆಗಲ್ಲ. ನಾವು ಏನಿದ್ರೂ ಕಬಾಬು ಲಾಲಿಪಾಪ್ಗೂ ನಾವು ಒಂಥರ ಪೇಸ್ಟ್ ಮಾಡ್ಕೊತೀವಿ. ನಾವೇ ನ್ಯಾಚುರಲ್ ಪೇಸ್ಟ್ ಮಾಡಿ ಹಾಕೋದದು. ಅಮ್ಮ ನಾಟಿ ಸೊಗಡು ಅಂತ ಬಂದಾಗ ಸೊ ಯಾವ ಥರ ಅಡುಗೆಗಳು ಸಿಗುತ್ತೆ, ಯಾವ ಥರ ಊಟ ಸಿಗುತ್ತೆ ನಮಗೆ ಇಲ್ಲಿ ಬಂದಾಗ? ಇಲ್ಲಿ ನಾಟಿ ಸೊಗಡು ಅಂತ ಬಂದಾಗ ನಾಟಿ ಕೋಳಿ ಬಸ್ಸಾರು ಇರುತ್ತೆ, ಅಂದರೆ ವಾರಕ್ಕೆ 2 ದಿವಸ ಇರುತ್ತೆ. ಡೈಲಿ ನಾಟಿ ಕೋಳಿ ಸಾರು ಇರುತ್ತೆ, ಮಟನ್ ಸಾರು ಇರುತ್ತೆ, ಚಿಕನ್ ಸಾರು ಇರುತ್ತೆ, ಚಿಕನ್ ಚಾಪ್ಸ್ ಇರುತ್ತೆ, ಮಟನ್ ಚಾಪ್ಸ್ ಇರುತ್ತೆ, ಮತ್ತು ಮಟನ್ ಫ್ರೈ, ಚಿಕನ್ ಫ್ರೈ ಎಲ್ಲ ಪ್ರತಿಯೊಂದು 20 ವೆರೈಟಿ ಇರುತ್ತೆ ಅದರೊಳಗಡೆ. ಬಿರಿಯಾನಿ ಅಂತ ಬಂದರೆ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಇಲ್ಲ, 2 ಚಿಕನ್ ಬಿರಿಯಾನಿ ಮಾಡ್ತೀವಿ, ಮಟನ್ ಬಿರಿಯಾನಿ ಎರಡೂ ಇರುತ್ತೆ. ಓಕೆ. ಸಂಡೇ ಮಾತ್ರ ಬೆಳಗ್ಗೆ 7:00ವರೆಗೆ ಸ್ಟಾರ್ಟ್ ಆಗುತ್ತೆ. 7:00ವರೆಗೆ ಸ್ಟಾರ್ಟು. ಆವಾಗ ಕಾಲ್ ಸೂಪ್ ಇರುತ್ತೆ, ಇಡ್ಲಿ ಇರುತ್ತೆ, ದೋಸೆ, ಬಿರಿಯಾನಿ ಎಲ್ಲ ಥರದ್ದು. ಇವಾಗ ಹೇಳಿದ್ನಲ್ಲ, ಎಲ್ಲ ಥರದ್ದು 7:00ವರೆಯಿಂದ 8ಕ್ಕೆ ರೆಡಿ ಆಗಿಬಿಡುತ್ತೆ. 7ಕ್ಕೆ 4 ಗಂಟೆಗೆ ಮಾಡೋಕ್ಕೆ ಬರ್ತಾರೆ ಇಲ್ಲಿಗೆ. 7:00ವರೆಯಿಂದನೇ ಸ್ಟಾರ್ಟ್ ಆಗಿಬಿಡುತ್ತೆ. ಅವತ್ತು ಕಾಲ್ ಸೂಪು ಇಡ್ಲಿ ಎಲ್ಲ ತಿನ್ಬೇಕಂದ್ರೆ 7:00ವರೆಗೆ ಸ್ಟಾರ್ಟ್ ಆಗುತ್ತೆ. ಎಲ್ಲ ಸ್ಟಾರ್ಟ್ ಆಗುತ್ತೆ. ಮಿಕ್ಕಿ ದಿವಸ ಎಲ್ಲ 12:00ವರೆಗೆ ಸ್ಟಾರ್ಟ್ ಆಗುತ್ತೆ. ವಿಶೇಷವಾಗಿ ನಾಟಿ ಕೋಳಿ ಬಸ್ಸಾರು ಇಲ್ಲ, ನಾಟಿ ಕೋಳಿ ಬಸ್ಸಾರು ಅಂದರೆ ಅದ್ರಾಗ ಕಡಲೆಕಾಳು ಹಾಕ್ತೀವಿ. ಕಡಲೆ ಚೆನ್ನಾಗಿರುತ್ತಲ್ವಾ ನಾಟಿದು, ಅದು ನೆನೆಸಿ ಅದು ಹಾಕಿ ಬಸ್ತು ಅದಕ್ಕೆಲ್ಲ ಪುಡಿಗಳೆಲ್ಲ ಚೆಲ್ತೀವಿ. ಅಕ್ಕಿ, ಹೆಸರು ಕಾಳು, ಉರ್ಗಡ್ಲೆ ಪಪ್ಪು ಅವೆಲ್ಲ ಪುಡಿ ಮಾಡಿ ಅವೆಲ್ಲ ಕೊಬ್ಬರಿ ಎಲ್ಲ ಹಾಕಿ ಅದಕ್ಕೆ ಪಲ್ಯ ಥರಕ್ಕೆ ಅದು ಮಾಡ್ತೀವಿ. ಸಾರು ಸಪ್ರೇಟ್ ಮಾಡ್ತೀವಿ. ಅಮ್ಮ ಹೋಟೆಲಿಗೆ ಬರಬೇಕು ಅಂದರೆ ಯಾವ ಏರಿಯಾ ಮತ್ತು ನಿಯರ್ ಬೈ ಲೊಕೇಶನ್ ಏನಿದೆ? ಅದು ಕೊಡಿಗೇಳಿ ಸರ್ಕಲ್ ಅಂದರೆ ಗೊತ್ತಾಗುತ್ತೆ. ಅಲ್ಲಿಂದ ಬಂದರೆ ಸ್ವಾತಿ ಗಾರ್ಡನ್ ಹಿಂದೆಗಡೆ ನಂದನ ಪ್ಯಾಲೇಸ್ ಅಂತಿದೆ, ಅದು ಹಿಂದೆಗಡೆನೇ ನಾಟಿ ಸೊಗಡು ಅಂತೇಳಿ ಹೋಟೆಲ್. ಸಹಕಾರ ನಗರ ಅಲ್ವಾ? ಸಹಕಾರ ನಗರ ಇದು. ಸಹಕಾರ ನಗರ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್. ಸೊ ನಾಟಿ ಸೊಗಡಿನಲ್ಲಿ ಒಂದಷ್ಟು ಐಟಮ್ನ ತರಿಸ್ಕೊಂಡಿದ್ದೀನಿ. ನಾಟಿ ಸೊಗಡು ಸೊ ಸಿಕ್ಕಾಬಟ್ಟೆ ಐಟಮ್ ಸಿಗುತ್ತೆ, ಅಂದರೆ ಒಂದು 20ರಿಂದ 25 ಐಟಮ್ ಏನೋ ಬರುತ್ತಂತೆ. ಸೊ ನಾನು ತರಿಸಿರುವಂಥದ್ದು ಕೆಲವೊಂದನ್ನು ಮಾತ್ರ ನಾನು ತರಿಸಿದ್ದೀನಿ, ಅಂದರೆ ತುಂಬ ಹೈಲೈಟ್ ಅನ್ನುವಂಥದ್ದನ್ನು ಮಾತ್ರ ತರಿಸಿದ್ದೀನಿ. ಏನೇನು ಅಂತ ಹೇಳ್ಬಿಡ್ತೀನಿ. ಮಟನ್ ಬಿರಿಯಾನಿ, ಮಟನ್ ಚಾಪ್ಸು, ಕೈಮಾ ಅಂದರೆ ಪೆಪ್ಪರ್ ಮಾಡಿಸಿರುವಂಥದ್ದು, ಪೆಪ್ಪರ್ ಫ್ರೈ ಮಾಡಿರುವಂಥದ್ದು, ಮತ್ತಿನ್ನು ಪೆಪ್ಪರ್ ಚಿಕನ್ ಇದೆ,
ಬಸ್ಸಾರಿದೆ, ನಾಟಿ ಕೋಳಿ ಬಸ್ಸಾರು, ನಾಟಿ ಕೋಳಿ ಹಾಗೂ ಕಡಲೆಕಾಳು ಎರಡು ಮಿಕ್ಸ್ ಮಾಡಿ ಕೊಟ್ಟಿರ್ತಾರೆ. ಬೋಟಿ ಇದೆ. ಸೊ ಬೋಟಿನ ನಾನು ದೋಸೆ ಮೇಲೆ ಹಾಕೊಂಡ್ಬಿಟ್ಟಿದ್ದೀನಿ. ದೋಸೆನೂ ಸಿಕ್ಕಾಪಟ್ಟೆ ಫೇಮಸ್ ಅಂತೆ, ದೋಸೆನೂ ತುಂಬ ಚೆನ್ನಾಗಿರುತ್ತೆ ಅಂದರು. ದೋಸೆಗೆ ತುಪ್ಪ ಬಳಸ್ತಾರೆ. ಸೊ ಅದರ ಒಂದು ಟೇಸ್ಟ್ ಸಕ್ಕತ್ತಾಗೇ ಇರುತ್ತೆ. ಮತ್ತಿನ್ನು ಮುದ್ದೆಗೂ ತುಪ್ಪ ಹಾಕ್ತಾರೆ ಇವರು. ಸೊ ಮುದ್ದೆಗೂ ತುಪ್ಪ ಹಾಕಿ ಬಿಸಿ ಬಿಸಿ ಮುದ್ದೆನ ಕಟ್ತಾಯಿದ್ರು. ಸೊ ಒಂದು ಕಡೆಯಿಂದ ಶುರು ಮಾಡೋಣ. ಮೊದಲನೇದಾಗಿ ದೋಸೆ ಮೇಲೆ ನಾನು ಬೋಟಿ ಗೊಜ್ಜನ್ನು ಹಾಕೊಂಡ್ಬಿಟ್ಟಿದ್ದೀನಿ. ಅದಕ್ಕೆ ಬಟಾಣಿ ಎಲ್ಲ ಬಳಸಿ ಈ ಬೀಗ್ರೂಟುಗಳಲ್ಲಿ ಮಾಡ್ತಾರಲ್ಲ ಹಂಗೆ ಮಾಡಿ ಕೊಟ್ಟಿದ್ದಾರೆ. ದೋಸೆ ಅಂತೂ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ದೋಸೆ ಅಂತೂ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಆ ಕಲರ್ ಆಗಿರ್ಬೋದು ಮತ್ತು ಆ ತುಪ್ಪದ ಆ ಟೇಸ್ಟ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಸಿಗುತ್ತೆ. ಮತ್ತಿನ್ನು ಬೋಟಿ ಅಂತ ಬಂದಾಗ ನೀಟಾಗಿ ಮನೆಗಳಲ್ಲಿ ಹೆಂಗೆ ಕ್ಲೀನ್ ಮಾಡಿ ಬಳಸ್ತೀವೋ ಹಂಗೆ ಬಳಸ್ತಾರಂತೆ. ಮತ್ತಿನ್ನು ಬಟಾಣಿನೂ ಸೇರಿಸಿರ್ತಾರೆ. ಸೊ ಅದು ನೀಟಾಗಿ ನಾನು ಇದನ್ನೇ ತೋರಿಸ್ಕೊಳುತ್ತೆ. ಟೊಮೊಟೊ ಹಣ್ಣು ಬಳಸಿರೋದ್ರಿಂದ ಸ್ವಲ್ಪ ಲೈಟಾಗೆಲ್ಲೋ ಒಂದು ಕಡೆ ಉಳಿಸಿದ್ದಂಗೆ ಇರುತ್ತೆ. ಪ್ಲಸ್ ಮಸಾಲೆ ಇಷ್ಟ ಆಗುತ್ತೆ. ತೀರಾ ಅತಿ ಹೆಚ್ಚಿನ ಮಸಾಲೆನೂ ಅನಿಸಲ್ಲ, ಮತ್ತಿನ್ನು ಖಾರನೂ ಅನಿಸಲ್ಲ. ತೀರಾ ಖಾರ ಇದೆ. ಸೊ ಆ ಥರ ಏನೂ ಅನಿಸಲ್ಲ. ಸೊ ಚೆನ್ನಾಗಿದೆ. ಬೋಟಿಯೊಟ್ಟಿಗೆ ದೋಸೆ ಮಸ್ತಿದೆ. ಬಸ್ಸಾರು ಜೊತೆನೂ ತೊಗೊಬೋದಂತೆ. ಬಟ್ ನನ್ನ ಬೋಟಿ ಜೊತೆನೇ ಯಾವಾಗಲೂ ದೋಸೆ ಚಪಾತಿ ಇಷ್ಟ ಆಗುವಂಥದ್ದು. ನಾನು ಹಾಗಾಗಿ ಬೋಟಿ ಜೊತೆಗೆ ತೊಗೊಂಬಿಟ್ಟೆ. ಚೆನ್ನಾಗಿದೆ. ದೋಸೆ ಹಾಗೂ ಬೋಟಿ ಮಸ್ತಿದೆ. ನಂತರದಲ್ಲಿ ಮಟನ್ ಚಾಪ್ಸ್ ಇದೆ. ಅಮೋಘವಾದಂಥ ಒಂದು ಪೀಸು. ಚೆನ್ನಾಗಿ ಬೇಯಿಸ್ಬಿಟ್ಟವ್ರೆ. ಚೆನ್ನಾಗೈತೆ. ಚರ್ಬಿ ಎಲ್ಲ ಒಂದೊಳ್ಳೆ ಟೇಸ್ಟ್ ಕೊಡುತ್ತೆ. ಬಿಸಿ ಆಗಿದೆಯಾ ಅದನ್ನು ಪ್ಲಸ್ ಪಾಯಿಂಟು. ಮತ್ತೇನು ಮಸಾಲೆ ಟೇಸ್ಟು ಸಾಕಾದಾಗಿ ಇಷ್ಟ ಆಗುತ್ತೆ. ಚೆನ್ನಾಗಿದೆ, ಸೂಪರ್. ಇನ್ನು ನನ್ನ ಫೇವ್ರೆಟ್ ಆದಂಥ ಕೈಮಾ ಪೆಪ್ಪರು. ತೀರಾ ನುಣ್ಣಗಾಗ್ಬಿಟ್ರು ಬೈಟಿಗೆ ಸಿಗಲ್ಲ. ಅದು ಮಜ್ಜನೇ ಬರೋಲ್ಲ, ಬೈಟಿಗೆ ಸಿಗಬೇಕು. ಮತ್ತೇನು ಶುಂಠಿ ಬೆಳ್ಳುಳ್ಳಿ ಪರ್ಫೆಕ್ಟಾಗಿ ಬಳಸಿದ್ದಾರೆ. ಚೆನ್ನಾಗಿದೆ. ಟೇಸ್ಟು ಸಾಕಾಗಿದೆ. ನಂತರದಲ್ಲಿ ಪೆಪ್ಪರ್ ಚಿಕನ್. ಮಸ್ಟನ್ ಶೂ ಟ್ರೈ ಮಾಡಿ. ಚೆನ್ನಾಗಿದೆ. ಖಾರ ಅನ್ಕೊತೀವಿ, ಬಟ್ ಅಂಥ ಖಾರ ಏನು ಬರ್ತಾಯಿಲ್ಲ. ಚೆನ್ನಾಗಿದೆ. ಪೆಪ್ಪರ್ ಚಿಕನ್ ಅಂದಿದ ತಕ್ಷಣ ಎಷ್ಟೋ ಕಡೆ ಪೆಪ್ಪರ್ನ ಹಾಕಿ ಚೆನ್ನಾಗಿ ಖಾರ ಮಾಡಿ ಕೊಟ್ಬಿಡ್ತಾರೆ. ಬಟ್ ಇಲ್ಲಿ ಅಂಥ ಖಾರ ಬರೋಲ್ಲ. ಲೈಟಾಗಿ ತುಪ್ಪನೂ ಬಳಸಿರ್ತಾರೆ. ಸೊ ಅದರ ಒಂದು ಟೇಸ್ಟ್ ನೀಟಾಗಿ ಸಿಗ್ತಾಯಿದೆ. ಚಿಕನ್ ಕ್ವಾಲಿಟಿ ಅಂತೂ ಚಿಂದಿ ಆಗೈತೆ. ಸಖತ್ ಕ್ವಾಲಿಟಿ ಮಾತ್ರ ಚಿಕನ್ ಅಂತೂ ಚೆನ್ನಾಗಿ ಬೆಂದೈತೆ. ಅದೊಂದು ಪ್ಲಸ್ ಪಾಯಿಂಟು. ಓಕೆ, ಸೂಪರ್. ನಂತರದಲ್ಲಿ ನನ್ನ ಗಮನ ಮುದ್ದೆ ಮೇಲೇ. ಯಾಕೆಂದರೆ ಬಸ್ಸಾರು ಸ್ವಲ್ಪ ತೊಗೊಂಡು ಗಟ್ಟಿ ಇದೆ ಮುದ್ದೆಗೆ ಹಿಂಗೆ ಇರಬೇಕು. ಮುದ್ದೆ ಮೃದುವಾಗಿರುವಂಥ ಮುದ್ದೆ, ಬಸ್ಸಾರಿನೊಟ್ಟಿಗೆ ಮುದ್ದೆ ಚೆನ್ನಾಗೈತೆ. ಡಿಫ್ರೆಂಟ್. ಯೂಶ್ವಲಿ ಕೋಳಿ ಸಾರು, ಉಪ್ಸಾರು ಈ ಥರ ತಿಂತಾಯಿರ್ತೀವಿ. ಕೋಳಿಯ ಬಸ್ಸಾರು, ನಾಟಿ ಕೋಳಿ ಬಸ್ಸಾರು ಸಕ್ಕತ್ತಾಗೈತೆ. ಮುಳುಗೋಯ್ತೈತೆ. ಚೆನ್ನಾಗೈತೆ. ಡಿಫ್ರೆಂಟಾಗಿದೆ. ನೀವು ಇದು ಕೋಳಿ ಸಾರಿನ ಬಸ್ಸಾರು ತಿನ್ನಬೇಕು ಅಂದರೆ ಬುಧವಾರ ಹಾಗೂ ಶುಕ್ರವಾರ ಬರಬೇಕು. ಸಂಡೇ ಆದರೆ ಸಿಗೋದೇ ಇಲ್ಲ. ಕಾರಣ ಏನು ಅಂದರೆ ಕೆಲಸ ಜಾಸ್ತಿ ಅಂತೆ. ಸೊ ಹಾಗಾಗಿ ಬುಧವಾರ ಹಾಗೂ ಶುಕ್ರವಾರ ಮಾತ್ರ ನಾಟಿ ಕೋಳಿ ಬಸ್ಸಾರು ಸಿಗುತ್ತೆ. ಪೀಸಿನ ಕಡೆ ನಮ್ಮ ಗಮನ. ಕಾಳುಗಳೆಲ್ಲ ಕಡಲೆಕಾಳು ಬಳಸಿದ್ದಾರೆ. ಮಸಾಲೆ ಏನು ಬರೋಲ್ಲ. ಸ್ವಲ್ಪ ಡ್ರೈ ಅನಿಸುತ್ತೆ. ಇದು ಪಲ್ಯ ಮಾಡ್ಕೊತಾರಲ್ಲ, ತರಕಾರಿ ಹಾಕಿದ್ಮೇಲೆ ಸೊಪ್ಪು ಹಾಕಿದ್ಮೇಲೆ ಪಲ್ಯ ಮಾಡ್ಕೊತಾರಲ್ಲ. ಸೊ ಹಂಗೆ ಚಿಕನ್ ಪಲ್ಯ ಕಾಳು ಜೊತೆಗೆ ಚಿಕನ್ನು ಚೆನ್ನಾಗಿದೆ. ನಂತರದಲ್ಲಿ ನನ್ನ ಗಮನ ಬಿಸಿ ಬಿರಿಯಾನಿ ಮೇಲೆ. ಸೊ ಬಿಸಿ ರೈಸು, ಬಿರಿಯಾನಿ, ಮಟನ್ ಬಿರಿಯಾನಿ. ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಮತ್ತು ಮಸಾಲೆ ಟೇಸ್ಟ್ ಸಕ್ಕತ್ತಾಗಿ ಬರುತ್ತೆ. ಮತ್ತೇನು ಪುದೀನ ಕೂಡ ಬಳಸಿರ್ತಾರೆ. ಆ ಮಿಂಟಿನ ಘಮ ನೀಟಾಗಿ ಸಿಗುತ್ತೆ. ಮತ್ತು ಮಟನ್ ಪೀಸು ಕೂಡ ಸಕ್ಕತ್ತಾಗಿ ಬೆಂದಿದೆ. ತುಂಬ ಚೆನ್ನಾಗಿ ಬಂದಿದೆ ಮಟನ್ ಪೀಸು. ಯೂಶ್ವಲಿ ಮಟನ್ ಪೀಸ್ ಬೇಯಿಸೋದೇ ಕಷ್ಟ. ಎಷ್ಟೋ ಕಡೆ ರೈಸ್ ಕ್ವಾಲಿಟಿ ಹಾಗೂ ಪೀಸ್ ಕ್ವಾಲಿಟಿ ಎರಡೂ ಕೂಡ ಮಸ್ತಿದೆ. ಸೊ ಒಂದೊಳ್ಳೆ ದೋಸೆ ಹಾಗೂ ನಾಟಿ ಕೋಳಿ ಬಸ್ಸಾರು ಟ್ರೈ ಮಾಡಬೇಕು ಅಂದರೆ ನೀವು ಆರಾಮ್ಸೆ ಇಲ್ಲಿಗೆ ಬರ್ಬೋದು. ನೆನ್ಪಿಟ್ಕೊಳ್ಳಿ, ಬುಧವಾರ ಹಾಗೂ ಶುಕ್ರವಾರ ಮಾತ್ರ ನಿಮಗೆ ನಾಟಿ ಕೋಳಿ ಬಸ್ಸಾರು ಸಿಗುತ್ತೆ. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗುವ. ಚೆನ್ನಾಗಿದೆ. ಟೇಸ್ಟ್ ಮಾತ್ರ ಮಸ್ತಿದೆ.